ಪ್ರತಿ ಬೆಟ್ಟದ ಆಚೆ ಒಂದು ಕಥೆ ಇದೆ. ಪ್ರತಿ ದಾರಿಯ ಕೊನೆಯಲ್ಲಿ ಒಂದು ಅನುಭವವಿದೆ. ಕೆಲವು ಸ್ಥಳಗಳು ಕೇವಲ ಕಣ್ಣಿಗೆ ಕಾಣುತ್ತವೆ, ಇನ್ನು ಕೆಲವು ಸ್ಥಳಗಳು ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದುಬಿಡುತ್ತವೆ. ಅಂಡರ್ರೇಟೆಡ್ ಕೇಣಿ ಬೀಚ್. ಗದ್ದಲದಿಂದ ದೂರ ಪ್ರಕೃತಿಯ ಮಡಿಲಲ್ಲಿ ಅಡಗಿರುವ ಆ ಸುಂದರ ಕ್ಷಣಗಳ ಹುಡುಕಾಟದಲ್ಲಿ ಹೊಸ ದಾರಿಗಳು, ಹೊಸ ದೃಶ್ಯಗಳು, ಹೊಸ ನೆನಪುಗಳ ಜೊತೆ ನಮ್ಮ ಪಯಣ ಮುಂದುವರಿಯುತ್ತದೆ. ಏಕೆಂದರೆ ಪ್ರತಿಯೊಂದು ಪ್ರಯಾಣವೂ ಕೇವಲ ಒಂದು ಸ್ಥಳವನ್ನು ತಲುಪುವುದಕ್ಕಲ್ಲ, ಒಂದು ಕಥೆಯನ್ನು ಕಂಡುಕೊಳ್ಳುವುದಕ್ಕಾಗಿ. ಇದು ನಮ್ಮ ಫೇವ್ರೆಟ್ ಹೋಟ್ಲು ಬ್ರೋ. ಚಹಾ ಕುಡಕ್ಕೆ ನೀವು ಇಲ್ಲಿ ಬಂದರೆ ಒಂದಿನ ಮಾರನೇ ದಿನ ಆಟೋಮೆಟಿಕ್ ಇಲ್ಲೇ ಇರ್ತೀರಿ ನೀವು. ಬೆಸ್ಟ್ ಬೆಸ್ಟ್ ಬೆಸ್ಟ್. ಟ್ರಿಪ್ 1 ನೋಡುವ ಎಷ್ಟು ಕಿಲೋಮೀಟರ್ ಆಗ್ತದೆ ಅಂತ. ಜೀವನ ತುಂಬ ವೇಗವಾಗಿ ಓಡ್ತಿದೆ. ಎಷ್ಟು ವೇಗವಾಗಿ ಅಂದರೆ ಕೆಲವೊಮ್ಮೆ ನಾವು ನಮ್ಮನ್ನೇ ಹಿಂದೆ ಬಿಟ್ಟು ಬಿಡ್ತೀವಿ. ಪ್ರತಿದಿನ ಅದೇ ಗದ್ದಲ, ಅದೇ ಜನ, ಅದೇ ಓಟ. ಆಮೇಲೆ ಒಂದು ದಿನ ಮನಸ್ಸು ಕೇಳುತ್ತೆ, ಇದಕ್ಕಿಂತ ಬೇರೆ ಏನಾದರೂ ಇದೆಯಾ ಅಂತ. ಅಲ್ಲಿಂದ ಶುರುವಾಗುತ್ತವೆ ಕೆಲವು ಪ್ರಯಾಣಗಳು. ದೂರದ ರಸ್ತೆಗಳು, ಮೌನವಾಗಿ ಹರಿಯುವ ಗಾಳಿ, ರಾತ್ರಿ ತುಂಬ ನಕ್ಷತ್ರಗಳು ಮತ್ತು ಯಾರಿಗೂ ಗೊತ್ತಿಲ್ಲದ ಕ್ಷಣಗಳು. ಆ ಕ್ಷಣಗಳಲ್ಲಿ ಜೀವನ ಸ್ವಲ್ಪ ನಿಧಾನವಾಗುತ್ತದೆ, ಮನಸ್ಸು ಸ್ವಲ್ಪ ಶಾಂತವಾಗುತ್ತದೆ. ಸೊ ಇಲ್ಲೂ ಸಮುದ್ರದ ಅಲೆ, ಇಲ್ಲೂ ಕೂಡ ಸಮುದ್ರದ ಅಲೆ. ಸೊ ಸಮುದ್ರದ ಮಧ್ಯ. ಬಹುಶಃ ನಾವು ಜಾಗಗಳನ್ನು ಹುಡುಕುತ್ತಿಲ್ಲ, ನಮ್ಮನ್ನೇ ಮತ್ತೆ ಹುಡುಕುತ್ತಿದ್ದೇವೆ. ಮುಂದ್ಗಡೆ ನೋಡಿದ್ರೆ ಬೆಟ್ಟ ನೋಡ್ತಾ ಇದೆ. ನಮ್ಮ ಗೂಗಲ್ ಮ್ಯಾಪ್ ಏನು ಹೇಳ್ತದೆ ಅಂದರೆ, ಇಲ್ಲ ಮುಂದೆ ಬೀಚ್ ಉಂಟು, ಕೇಣಿ ಬೀಚ್ ಉಂಟು, ಅಲ್ಲಿಗೆ ಹೋಗಿ ಅಂತ ಹೇಳ್ತದೆ. ಸೊ ನಾವು ಯಾರನ್ನು ನಂಬ್ಕೊಂಡು ಎಲ್ಲಿಗೆ ಹೋಗೋದಪ್ಪ? ಬನ್ನಿ ಆದರೂ ಗೂಗಲ್ ಮ್ಯಾಪ್ಗೆ ಒಂದು ಪಾಯಿಂಟ್ ಕೊಟ್ಟು ಕೇಣಿ ಬೀಚ್ ಕಡೆ. ವಾವ್, ಬೆಳಿಗ್ಗೆಯಿಂದ ಇವತ್ತು ಸನ್ಸೆಟ್ ತನಕ 3 ವಿಡಿಯೋ ಶೂಟ್ ಆಯಿತು. ಅಂದರೆ 3 ಬ್ಲಾಗು, 3 ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ ಬ್ಲಾಗ್ ಶೂಟ್ ಆಗಿದೆ. ಸೊ ಇದು ಫೈನಲ್ಲು. ಇದು ಕೇಣಿ ಬೀಚ್ನ ವಿಸಿಟ್ ಮಾಡಿ, ಬ್ಲಾಗ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ ಸೀದಾ ಮನೆ ಕಡೆ ಅಷ್ಟೇ. ಸೊ ಇಟ್ಸ್ ನಾಟ್ ದ್ಯಾಟ್ ಈಸಿ ಬ್ರೋ. ನೀವು ಬೆಳಗ್ಗೆಯಿಂದ ಸಂಜೆ ತನಕ ಬ್ಲಾಗ್ ಮಾಡ್ತೀರಾ ಅಂದರೆ ಜನ್ರೇಟರ್ನ ಹಿಂದೆ ತಿರುಗಾಡೋಕ್ಕಾಗೋದಿಲ್ಲ. ಅಲ್ಲೇನೋ ಒಂದು ತಪ್ಪೇನಾದರೂ ಇನ್ಫಾರ್ಮೇಷನ್ ಕೊಟ್ಟರೆ, ಬ್ಲಾಗ್ನು ಪ್ರೈವೇಟ್ ಮಾಡಿಬಿಡಿಯಪ್ಪ, ಇಲ್ಲ ಡಿಲೀಟ್ ಮಾಡಿಬಿಡಿಯಪ್ಪ ಅಂತ ಮೇಲಿಂದ ಮೇಲೆ ಕಾಲ್ ಬರ್ತದೆ. ಬಿಟ್ಟರೆ ಆ ಬ್ಲಾಗ್ನ ಎಡಿಟ್ ಮಾಡಲಿಕ್ಕೆ, ಶೂಟ್ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಾರೆ ಅಂತ ಯಾರಿಗೂ ಗೊತ್ತಿಲ್ಲ ಬ್ರೋ. ಅಂಕೋಲಾ ಕುಮಟಾ ಏನು ಡಿಫ್ರೆನ್ಸೇ ಅನಿಸ್ತಿಲ್ಲ ನಂಗೆ. ಇದು ಕುಮಟಾದ ಗಲ್ಲಿಯಲ್ಲಿ ಓಡಾಡ್ದಂಗೆ ಅನಿಸ್ತಾ ಉಂಟು, ಅಂಕೋಲಾ ಅನಿಸ್ತಾನೇ ಇಲ್ಲ. ಅಂಕೋಲಾ ಕೇಣಿ ಬೀಚ್ ಕಾಮಗಾರಿ ಪ್ರಗತಿಯಲ್ಲಿದೆ. ಹಿಂಗೋಗ್ಬೇಕು. ಬೆಕ್ಕರಣ ಅಡ್ಡೋಗ್ಬಿಡ. ಸೊ ಅದೇ ಐಲ್ಯಾಂಡ್ಗೆ ಹೋಗ್ಬೇಕು ನಾವು. ಅಲ್ಲೊಂದು ಐಲ್ಯಾಂಡ್ ನೋಡ್ತಾ ಇದ್ದಲ್ಲ ನಿಮಗೆ, ಅಲ್ಲೇ ಹೋಗ್ಬೇಕು ನಾವೀಗ. ಫೈನಲಿ ಕೇಣಿ ಬೀಚ್. ಸೊ ಅಲ್ಲಿ ನೋಡ್ತಾ ಇದೆಯಲ್ಲ, ಅದೇ ಮಾಂಗಟೇಶ್ವರ ದೇವಸ್ಥಾನ ಅಂತ. ಮಾಂಗಟೇಶ್ವರ ದೇವಸ್ಥಾನ, ಶಿವನ ದೇವಸ್ಥಾನ. ಸೊ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ದೊಡ್ಡ ಕಲ್ಲು ಬಂಡೆ ಇದೆ, ಅದ್ರ ಮೇಲೆ ವಾವ್. ಸೊ ಅದೇ ಪಾತ್, ಅಲ್ಲಿಂದ ನಾವು ಹಿಂಗೆ ನಡ್ಕೋಗ್ಬೇಕು. ಅದ್ರ ಮೇಲೆ ಆ ಕಲ್ಲು ಮೇಲೆ ನಡ್ಕೊ ಹೋಗಿ ಆ ದೇವಸ್ಥಾನ ಹೋಗ್ಬೇಕು. ಮಾಂಗಟೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ ನೋಡಿ, ಸಮುದ್ರದ ಮಧ್ಯೆ ಇದೇ ಕಲ್ಲಿನ ಮೇಲೆ ನಡ್ಕೋಗ್ಬೇಕು. ಇದೇ ಥರ ಪಾತು, ಇದೇ ಥರ ದಾರಿ ಅಲ್ಲಿ ತನಕ ಉಂಟು. ಅಲ್ಲೇ ದೇವಸ್ಥಾನ ಇದೆ. ಸೊ ಇಲ್ಲಿ ಕಳ್ಳುನಡ ಎಲ್ಲ ರಾಶಿ. ಲಾಸ್ಟ್ ಟೈಮ್ ಬಂದಂಗೆ ಫುಲ್ ನೀರು, ಈ ದಾರಿ ಏನು ನೋಡೋದಿಲ್ಲಾಗಿತ್ತು. ಫುಲ್ ನೀರು,
ಅದೇ ನೀರು ಮೇಲೆ ಏನೋ ಅಂದಾಜು ಮೇಲೆ ಕಾಲು ಹಾಕಂತಿ, ಕಲ್ಲೆಲ್ಲ ಕಾಲ್ಗೆ ಇಟ್ಕಂತಿ ಹಾಗೆ ಹೋಗಿರ್ ಲಾಸ್ಟ್ ಟೈಮ್ ಬಂದಾಗ. ಅಮಾವಾಸ್ಯೆನೋ ಹುಣ್ಣಿಮೆನೋ ಅದೇನೋ ಗೊತ್ತಿಲ್ಲ, ಬಟ್ ನೀರು ಅಂತೂ ಕಮ್ಮಿ ಆಗಿದೆ. ಎಲ್ಲ ಟೈಮು ಇದೇ ಥರ ಆರಾಮ್ ದಾರಿ ಇರೋದಿಲ್ಲ, ಇದೇ ಥರ ಆರಾಮ್ ದಾರಿ ಇರೋದಿಲ್ಲ, ಎಲ್ಲ ಟೈಮಲ್ಲೂ ಆರಾಮ್ ದಾರಿ ಇರೋದಿಲ್ಲ. ಸೊ ಇದು ಏನು ಆರಾಮ್ ದಾರಿ ಅಲ್ಲ ನೋಡಿ, ಇದೇ ಥರ ಕಲ್ಲು ಮುಳ್ಳು ಎಲ್ಲನೂ ಸಿಗ್ತದೆ. ನೀರಿನಲ್ಲಿ ಮುಳುಗೋಗ್ತದೆ ಈ ದಾರಿ. ಎಲ್ಲ ಟೈಮಲ್ಲೂ ಇದೇ ಥರ ದಾರಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಲ್ಲಿನ ದಾರಿ ಮೇಲೆ ನಡ್ಕೊಂಡು ಬಂದು ಮಾಂಗಟೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೇವೆ. ಸೊ ಈ ದೇವಸ್ಥಾನ ಆಗಿ 40 ವರ್ಷಗಳು ಆಗಿರ್ಬೋದು, ಮೋಸ್ಟ್ಲಿ 40 ವರ್ಷ. ಇದಕ್ಕಿಂತ ಹಿಂದೆ ಇಲ್ಲಿ ದೇವಸ್ಥಾನ ಇರಲಿಲ್ಲ, ಲಿಂಗ ಇತ್ತು, ಶಿವನ ಏನು ಅಸ್ತಿತ್ವ ಏನಿತ್ತು ಅದೆಲ್ಲ ಇತ್ತು. ಸೊ ದೇವಸ್ಥಾನ ಇರಲಿಲ್ಲ. ದೇವಸ್ಥಾನ ಹೆಂಗಾಯಿತು, ಯಾಕಾಯಿತು, ಅದ್ರ ಬಗ್ಗೆನೂ ಒಂದು ಸ್ಟೋರಿ ಇದೆ, ಅಲ್ಲಿ ಒಳಗೆ ಹೋಗಿ ಹೇಳ್ತೀನಿ. ಸುಮಾರು 40 ವರ್ಷಗಳ ಹಿಂದೆ ಇಲ್ಲಿ ದೇವಸ್ಥಾನವೇ ಇರಲಿಲ್ಲ. ಸಮುದ್ರದ ಗಾಳಿಯ ಮಧ್ಯೆ ಕಾಡಿನ ನಿಶ್ಶಬ್ದದೊಳಗೆ ಶಿವನ ಒಂದು ಲಿಂಗ ಮಾತ್ರ ಇತ್ತು. ಆ ಲಿಂಗಕ್ಕೆ ಪ್ರತಿದಿನ ಪೂಜೆ ಮಾಡುತ್ತಿದ್ದ ಪೂಜಾರಿಗೆ ಒಂದು ರಾತ್ರಿ ದೇವರು ಕನಸಿನಲ್ಲಿ ಕಾಣಿಸಿಕೊಂಡರಂತೆ. ನನಗಾಗಿ ಇಲ್ಲಿ ಒಂದು ದೇವಸ್ಥಾನ ಕಟ್ಟಿಸು ಎಂದು. ಆ ಕನಸನ್ನು ನಂಬಿದ ಆ ಪೂಜಾರಿ ಊರಿನ ಜನರ ಜೊತೆ ಮಾತಾಡಿದರು. ಸ್ಥಳೀಯರ ಸಹಾಯದಿಂದ ಹಣ ಸಂಗ್ರಹಿಸಿ ಇಂದು ಕಾಣುತ್ತಿರುವ ಈ ದೇವಸ್ಥಾನವನ್ನು ನಿರ್ಮಿಸಿದರು. ಅದರ ನಂತರ ಇದು ಕೇವಲ ದೇವಸ್ಥಾನವಾಗಿರಲಿಲ್ಲ, ಕರಾವಳಿಯ ಜನರ ನಂಬಿಕೆ, ಭಕ್ತಿ ಮತ್ತು ಕಥೆಯಾಗಿ ಉಳಿದುಬಿಟ್ಟಿತು. ದೇವಸ್ಥಾನ ನಾವು ಎಲ್ಲೋದ್ರೂ ಕ್ಲೋಸೇ, ಅಂಥ ಟೈಮಿಂಗಲ್ಲಿ ನಾವು ಹೋಗ್ತರು. ದೇವಸ್ಥಾನ ಕ್ಲೋಸ್ ಆದ ಟೈಮ್ದಲ್ಲೇ ನಾವು ಹೋಗೋದು, ಯಾವ ಥರ ಅಂತೂ ಗೊತ್ತಾಗಿಲ್ಲ. ಸೊ ರೀಸೆಂಟಾಗಿ ಇಲ್ಲೇನೋ ಒಂದು ಪೂಜೆ ನಡೆದಿದೆ, ಇಲ್ಲಿಂದ ನೋಡಬಹುದು ದೇವರನ್ನು. ಮಾಂಗಟೇಶ್ವರ ದೇವ. ಸೊ ಸಮುದ್ರದ ಮಧ್ಯನೂ ಇದು ಸಿಹಿ ನೀರು ಬಾವಿ ಅಂತ ನೋಡಿ, ಸಿಹಿ ನೀರು ಬಾವಿ. ವಿಚಿತ್ರ. ದೋಣಿ ಮೇಲೆ ಒಂದು ಶಿವಲಿಂಗ ಇದೆ, ದೋಣಿ. ಈ ಕಲ್ಲು ಮಾತ್ರ ಸೇಮ್ ದೋಣಿ ಥರನೇ ಇದೆ. ತೋರಿಸ್ತೇನೆ ನಿಮಗೆ. ಅಲ್ಲಿ ಆ್ಯಕ್ಚುಲಿ ದೋಣಿ ಅಂತ ಬರ್ದರೆ ಕೂಡ ಹೌದು. ಪ್ಲೀಸ್ ಚೆಕ್ಕರ್ತ ಕ್ಯಾ ಅಲ್ಲ. ಸೊ ಇದು ಕಲ್ಲಿನ ಲಿಂಗ ಅಲ್ಲ, ಇಲ್ಲಿ ನೋಡಿ, ಕಲ್ಲಲ್ಲ ಇದು. ಮುಟ್ಬೋದೇನೋ ಗೊತ್ತಿಲ್ಲ. ಇದು ಕೂಡ ಕಲ್ಲಲ್ಲ, ಇಲ್ಲಿಟ್ಟಿರೋದು ಮಾತ್ರ ಕಲ್ಲು. ಅದೆಂಥದ್ದೇನಲ್ಲ ಅದು ಥರ್ಮಕೋಲ ಆದರೆ ನಾ ಕೂತಿದ್ದಂಗೆ ಹಿಸಿದು ಬಿಡ್ಬೇಕಾಗಿತ್ತು. ಫೈಬರ್ ಮ್ಯಾನ್ ಮೇಡ್. ಇಲ್ಲಿ ಮೇಲೆ ಹತ್ಬೋದು, ಐಲ್ಯಾಂಡ್ನ ಮೇಲ್ಗಡೆ ಹತ್ಬೋದು, ವ್ಯೂ ಪಾಯಿಂಟ್ ಇರ್ಬೋದು ಅಷ್ಟೇ. ವ್ಯೂ ಪಾಯಿಂಟ್ ನೋಡೋದಂದರೆ ಗೊತ್ತಲ್ಲ ನಿಮಗೆ, ಸೈಕು. ವ್ಯೂ ಪಾಯಿಂಟ್ ನೋಡೋದಂದರೆ ಖುಷಿ ಅಷ್ಟೇ. ಸೊ ಸಮುದ್ರದ ಮಧ್ಯೆ ಇರುವಂಥ ಒಂದು ಐಲ್ಯಾಂಡ್ ಮೇಲೆ ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ಹೋಗ್ತಾರೆ. ಈ ಥರ ವ್ಯೂ ಪಾಯಿಂಟ್ ಯಾರು ನೋಡ್ತಾರೆ ಸರ್? ಇಲ್ಲಿ ಅಂತಿದ್ರು ಅದೆಯಾ? ಓಹ್, ದೇವಸ್ಥಾನ ಥರ ಇದೆ. ವ್ಯೂ ಪಾಯಿಂಟ್ ಅಂದ್ಕೊಂಡೆ, ಬಟ್ ಅಲ್ಲ, ಇದೇನೋ ದೇವಸ್ಥಾನ ಥರ ಇದೆ. ನಾಗದೇವ ಸಂಸ್ಥಾನ, ಶ್ರೀ ಮಾಂಗಟೇಶ್ವರ ನಾಗದೇವ ಸಂಸ್ಥಾನ, ಆದಿಶಕ್ತಿ ಸ್ಮಶಾನ ಕಾಳಿ ದೇವಿ ಅಂತ. ಸೊ ಇದು ಬೆಳಿಗ್ಗೆ ಪೂಜೆ ಮಾಡಿರೋದು ನನ್ನ ಲೆಕ್ಕ. ಹೂವೆಲ್ಲ ಹಂಗೆ ಅದು. ವ್ಯೂ ಪಾಯಿಂಟ್ ಅನ್ಕೊಂಡೆ, ನೋಡಿದ್ರೆ ಬಂದೆ ದೇವ್ರ ಮನೆ. ವ್ಯೂ ಪಾಯಿಂಟ್ ಅಂತ ಬಂದ್ವಿ. ವ್ಯೂ ಪಾಯಿಂಟ್ ನೋಡಿದ್ರೆ ಯಾವುದು ನಾಗದೇವರ ದೇವಸ್ಥಾನ ಇದೆ ಅಲ್ಲಿ. ಸೊ ರೀಸೆಂಟಾಗಿ ಅಲ್ಲಿ ಬೆಳಿಗ್ಗೆ ಪೂಜೆ ಮಾಡಿರೋದು, ಅದು ಹೂವೆಲ್ಲ ಹಂಗೆ ಇದೆ. ಸೊ ಹೇಗಿತ್ತು ಕೇಣಿ ಬೀಚ್? ಈ ಮಾಂಗಟೇಶ್ವರ ದೇವಸ್ಥಾನ ಹೇಗಿತ್ತು? ಈ ಸಮುದ್ರದ ಮಧ್ಯೆ ನಡ್ಕೊ ಬರೋ ದಾರಿ ಹೇಗಿತ್ತು ಬ್ರೋ? ಅದನ್ನು ಹೇಳಿ ಫಸ್ಟು. ಸೊ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ನಮ್ಮ ಲೆನ್ಸಿಂದ ನಿಮ್ಮ ಫೀಡ್ಗೆ ಬರ್ತೀವಿ. ಸೊ ಅಲ್ಲಿ ತನಕ ಪೀಸ್ ಔಟ್.